ಕಾರಣ ಏನು ಅಂತ ಹೇಳಿ. ಮಹಿಳಾ ಸಂಘದಲ್ಲಿ ಅಮೆರಿಕ ಟ್ರಿಪ್ಗೆ ಯಾರು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಮೀಟಿಂಗ್ ಆಯ್ತು. ಎಲ್ಲ ಮೆಂಬರ್ಗಳು ಅವಿರೋಧವಾಗಿ ನಿಮ್ನ ಆಯ್ಕೆ ಮಾಡಿರ್ತಾರೆ. ಹಾಗಾಗಿಲ್ಲ, ಎಲ್ಲರೂ ಸೇರ್ಕೊಂಡು ಆ ರಾಜೇಶ್ವರಿನ ಸೆಲೆಕ್ಟ್ ಮಾಡಿದ್ರು. ರಾಜೇಶ್ವರನ ಹೋಗಿ ಬಿಡಿ, ಅವ್ರಿಗೆ ಮದುವೆ ಮುಂದಿನ ಎಂಜಾಯ್ ಮಾಡ್ಕೊಂಡ್ ಬರ್ಲಿ. ನೀನ್ ಮಾತು ಹೇಳ್ತಿದ್ಯಾ? ನೀವ್ ಹೇಳೋದು ಸರಿನೇ ಆಗಿರ್ಬೋದು, ಆದ್ರೆ ಅದಕ್ಕೆ ಮುಂದೆ ಅದಕ್ಕೆ ಬೇಜಾರಲ್ಲ. ಜಾಜಿಯವರೇ, ನೀವು ಅಮೆರಿಕದಲ್ಲಿ ನಡೆಯುತ್ತಿರುವ ಆಡಳಿತ ಸುಧಾರಣೆಗಳನ್ನು ಗಮನಿಸಿ ಇಲ್ಲಿಗೆ ಬಂದು ಅದನ್ನ ಜಾರಿಗೆ ತರ್ತೀನಿ ಅಂತ ಹೇಳ್ಬೇಕಿತ್ತು. ಆದ್ರೆ ಯಾರು ಒಪ್ಕೊಳ್ಳೇ ಇಲ್ಲ. ಅದಕ್ಕೆ ಅವತ್ತು ಟಿವಿನಲ್ಲಿ ಹೊಸ ಹೊಸ ರಾಶಿ ಭವಿಷ್ಯ ಹೇಳ್ತಾ ಇದ್ರು, ನೋಡಿದ್ರ? ನಾನ್ ಹೇಗೆ ನೋಡಕ್ಕಾಗತ್ತೆ? ಅವತ್ತು ನಂಗೆ ಮೀಟಿಂಗ್ ಇರ್ಲಿಲ್ವಾ? ಅದೇ ನಾನ್ ನೋಡಿದ್ವಲ್ಲ. ನನ್ನ ರಾಶಿ ಬಗ್ಗೆ ಏನೇ ಹೇಳಿದ್ರು? ಅದು ನಿಮ್ ಗ್ರಹಗತಿಗಳೇ ಚೆನ್ನಾಗಿಲ್ವಂತೆ, ನಿಮ್ಗೆ ಲಕ್ಕೇ ಇಲ್ವಂತೆ. ಯಾವ್ದಾದ್ರು ರಾಜಕೀಯ ಪಂಡಿತರನ್ನ ಕರೆಸಿ ಗ್ರಹಗತಿಗಳ ಬಗ್ಗೆ ವಿಚಾರಿಸಿ ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ಈ ವಿಷಯ ನನ್ಗೆ ಯಾಕೆ ಹೇಳಿಲ್ಲ? ಒಳ್ಳೆ ವಿಷಯ ಆದ್ರೆ ಹೇಳ್ಬೋದು, ಕೆಟ್ಟ ವಿಷಯ ಹೇಳಿ ಮಸಾಲೆ ದೋಸೆಗೆ ಅಂತ ಸಿಗೋ 200 ರೂಪಾಯಿನ ಯಾಕೆ ಕಳ್ಳು ಹಾಕೋದು ಅಂತ ಸುಮ್ಮನಿದ್ವಿ. ರಾಜಕೀಯ ಭವಿಷ್ಯ ಹೇಳೋದ್ರಲ್ಲಿ ಸೋಮ ಶರ್ಮಾಜಿ ಬಹಳ ಫೇಮಸ್, ಕರೆಕ್ಟ್ ಆಗಿ ಹೇಳ್ತಾರೆ. ಮುಖ್ಯಮಂತ್ರಿಗಳಿಗೂ ಅವರೇ ಹೇಳಿದ್ದು, ಇಂಥವರೇ ಆರೋಗ್ಯ ಸಚಿವರಾಗ್ತಾರೆ ಅಂತ ಹೇಳಿದ್ದು ಅವರೇ. ಅಮೆರಿಕಕ್ಕೆ ಬರಾಕ್ ಒಬಾಮಾ ಅಧ್ಯಕ್ಷ ಆಗ್ತಾರೆ ಅಂತ ಇವರೇ ಹೇಳಿದ್ದು. ಅಲ್ಲ, ಅದಕ್ಕೆ ಮೊನ್ನೆ ಚಂದ್ರಗ್ರಹಣ ಆಯ್ತಲ್ಲ, ಅದು ಇಂಥ ದಿವಸನೇ ಬರುತ್ತೆ, ಚಂದ್ರನ್ಗೆ ಗ್ರಹಚಾರ ಇದೆ ಅಂತ ಕರೆಕ್ಟ್ ಆಗಿ ಹೇಳಿದ್ದು ಅವರೇ ಅಂತ. ಹೌದಾ? ಹಾಗಾದ್ರೆ ನಾನು ಅವ್ರನ್ನ ಕರೆಸಿ ಭವಿಷ್ಯನ ಕೇಳಬೇಕು. ಅದು ಬಿಟ್ಲಾ, ಇಬ್ರು ಹೋಗಿ ಆ ಶರ್ಮಾಜಿನ ಬ್ರಿಂಗ್ ಮಾಡ್ರ. ಸುಮ್ಮನೆ ಡ್ರಿಂಕ್ ಮಾಡಕ್ಕಾಗತ್ತಾ? ನಿಮ್ಮಿಬ್ರು ಯೋಗ್ಯತೆ ನನ್ಗೆ ಗೊತ್ತಿಲ್ವಾ? ನೀವು ಅದಕ್ಕೆ ನಂಗೇನಿಲ್ವಾ? ಸೋಮಶರ್ಮ ಸ್ವಾಮೀಜಿಗಳು ನಮಸ್ಕಾರ. ಗಂಡು ಕಲಿ ಕ್ಷೇಮನ ಏನೋ ಭಗವಂತ ಇಟ್ಟಂಗೆ ಇದೀವಪ್ಪ. ಅಲ್ಲ ಸ್ವಾಮೀಜಿಗಳೇ, ತಾವು 24 ಗಂಟೆ ಯಾವ್ದಾರ ರಾಜಕಾರಣಿಗಳ ಮನೆಯಲ್ಲಿ ಬಿದ್ದಿರ್ತಾ ಇದ್ರೆ ಇವತ್ತು ಏಕಾಏಕಿ ನಮ್ಮ ಮನೆಗೆ ಆಗಬಿಟ್ಟಿದ್ರಲ್ಲ, ಏನ್ ಸಮಾಚಾರ? ಏನು ಗ್ರಹಗತಿಗಳು ಬದಲಾಗ್ಬಿಟ್ವು ಅಥವಾ ನೀವು ಹೋಗ್ತಾ ಇರೋರು ಎಲ್ಲ ಮನೆಗಳು ಏಕಾಏಕಿ ರೆಡಿ ಆಗ್ಬಿಟ್ಟು ಹೇಳಬೇಕು ಅಂತ ಬೇಡಿಕೆ ಬಂತು, ಅದಕ್ಕೋಸ್ಕರ ಬಂದಿದ್ದೀವಿ. ನಿಮ್ಗೆ ಯಜಮಾನಮ್ಮ ಕರ್ಸ್ಕೊಂಡಿರೋದು ಯಾಕಂತೆ? ಅವ್ರ ಗ್ರಹಗತಿಗಳು ಚೆನ್ನಾಗಿಲ್ವಂತೆ, ಎಲ್ಲದನ್ನು ಸರಿಯಾಗಿ ಸೆಟ್ ಮಾಡಿಸ್ಕೊಳಕ್ ಕರ್ಸ್ಕೊಂಡಿದ್ದಾರೆ. ನೋಡಯ್ಯ, ನನಗೆ 1 ನಿಮಿಷ ಪುರ್ಸೊತ್ತಿಲ್ಲ. ಏನೋ ಗಂಟುಗಲಿ ಮುಗಿಸೋದು ಕರೆ ಕಳಿಸಿದ್ದಾರೆ, ಅದಕ್ಕೋಸ್ಕರ ಬಂದೆ ಅಷ್ಟೇ. ಒಳ್ಳೆ ಕೆಲಸ ಮಾಡಿ. ಇಲ್ಲಿ ಸಂಸಾರದ ಉಪ್ಪು ಹುಳಿ ಖಾರ 1 ಲಕ್ಷಣನೂ ಕಂಡಿಲ್ಲ ಈ ಮುಖ. ಇಷ್ಟು ಕರೆಕ್ಟಾಗಿ ಹೇಳ್ಬಿಟ್ರಲ್ಲ ಸ್ವಾಮಿಗಳೇ. ಗರ್ಲ್ ಫ್ರೆಂಡ್ಗೂ ಇಲ್ಲ ಕಣಯ್ಯ. ಕರೆಕ್ಟಾಗಿ ಹೇಳ್ಬಿಟ್ರ ಸ್ವಾಮಿಗಳೇ. ಇವೆಲ್ಲ ತಮಗೆ ಹೆಂಗ್ ಗೊತ್ತಾಗುತ್ತೆ ಅಂತ ನೋಡು, ಲಿಪ್ಟಿಕ್ನ ಗುರ್ತಾಗ್ಲಿ, ಉಗುಳಿನ ಗುರ್ತಾಗ್ಲಿ, ಅಲ್ಲಿನ ಗುರ್ತಾಗ್ಲಿ ಈ ಮುಖದಲ್ಲಿ ಇಲ್ಲವೇ ಇಲ್ಲ. ನಿಮ್ಮ ಮುಖದಲ್ಲಿ ಅವೆಲ್ಲ ಇದೆಯೋ? ಇಲ್ಲದೆ ಏನು, ಅದಕ್ಕೋಸ್ಕರನೇ ಕಾಣಬಾರ್ದು ಅಂತ ಗಡ್ಡ ಬಿಟ್ಟು. ನೋಡಯ್ಯ, ಇಲ್ಲಿವರೆಗೂ ನಾನು ಹೇಳಿದ ಯಾವುದೇ ಶಾಸ್ತ್ರ ಒಂದಿಷ್ಟು ಹುಸಿಯಾಗಿಲ್ಲ, ತಿಳ್ಕೊ. ಸ್ವಾಮೀಜಿಗಳೇ, ಈ ಆಗೋದನ್ನ ತಪ್ಪೋದಕ್ಕೆ ಯಾರ ಕೈಯಿಂದನೂ ಆಗಲ್ಲ ನೋಡಿ. ಈಗ ಮನುಷ್ಯನ ಟೈಮ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ಗುರುಗ್ರಹನ ಎತ್ತಿ ಶನಿಗ್ರಹ ಕಾಕಕ್ಕಾಗಲ್ಲ, ಶನಿಗ್ರಹನ ಎತ್ತಿ ಬುಧ ಗ್ರಹ ಕಾಕಕ್ಕಾಗಲ್ಲ. ನೋಡಪ್ಪ, ಎಲ್ಲದಕ್ಕೂ ಒಂದು ಶಾಂತಿ, ಹವನ, ಹೋಮ, ಪೂಜೆ ಅಂತ ಇರುತ್ತೆ. ಅದೆಲ್ಲ ಮಾಡಿ ಮುಂದಿರ್ತಕ್ಕಂಥ ಗ್ರಹಗಳನ್ನ ಕಂಟ್ರೋಲಿಗೆ ತಗೋಬಹುದು. ಮಾಡ್ಕೊಳ್ಳಿ ತಾವು. ಅದು ಯಾವ ರೀತಿ ಕಂಟ್ರೋಲ್ ಮಾಡ್ತಿರೋ ತಾವು? ಈಗ ಒಬ್ಬ ಕಾರ್ಪೊರೇಟ್ರಿಗೂ ನಿನಗೂ ಆಗೋದಿಲ್ಲ, ಅವನು ನಿನ್ನ ಮನೆ ಕಟ್ಟಿಸ್ಬೇಕಾದ್ರೆ ಗಲಾಟೆ ಮಾಡ್ತಾ ಇರ್ತಾನೆ, ಅವನಿಗೆ ಸ್ವಲ್ಪ ಶಾಂತಿ ಮಾಡಿಬಿಟ್ರೆ ಅವ್ನು ಸರಿ ಹೋಗ್ತಾನೆ ಇಲ್ವಾ? ಚೆಲ್ಲಿದ ಮೇಲೆ ಅವ್ನು ಶಾಂತಿ ಆಗಲಿಲ್ಲ ಅಂದ್ರೆ ಅವನಿಗೆ ಮಕ್ ಕೊಡ್ಬಿಡಲ್ವಾ? ಹಾಗೇನೆ ಹೋಮ ಹವನ ಮಾಡಿ ಅವಿಸ್ತನ್ನ ಮೇಲ್ಗಡೆ ಕಲಿಸ್ಕೊಟ್ರೆ ಗ್ರಹಗಳು ಶಾಂತವಾಗುತ್ತೆ, ನಮ್ ಕೆಲಸವೂ ಆಗುತ್ತೆ. ಅದು ಏನಾಗುತ್ತೋ ಏನಾಗುತ್ತೆ, ಒಟ್ಟಲ್ಲಿ ಒಳ್ಳೇದಾಗುತ್ತೆ ಸಾಕು ಬಿಡ್ರಿ. ಯಾವಾಗ ಬರ್ತಾರೆ ನಿನ್ ಪತ್ನಿ? ಒಳ್ಳೆಕತ್ತ ಸ್ವಾಮಿಗಳೇ. ಅಲ್ಲ, ಅದು ಯಾವಾಗ ಏನಾಗುತ್ತೆ ಯಾವಾಗ ಏನಾಗಲ್ಲ ಅಂತ ಕಂಡಿಡಿದು ಹೇಳೋರು ತಾವು. ನಮ್ಮನ್ನೇ ಪ್ರಶ್ನೆ ಕೇಳ್ಬಿಟ್ರೆ ಹೆಂಗೆ? ಒಂದು 5-10 ನಿಮಿಷ ಹೆಚ್ಚು ಕಮ್ಮಿ ಬರ್ತಾರೆ, ಪೇಪರ್ ಓದ್ತಾ ಕೂತೀನಿ. ಅಲ್ಲ, ಈ ಕಡೆಯಿಂದ ಪಾಂಡ್ರಂಗ ಗಂಟಗಲಿ, ಆ ಕಡೆಯಿಂದ ಯಾರ್ರಿ? ಓ, ನೀವೇನ್ರಿ? ಸೈಟ್ ಪಾರ್ಟಿ ರೆಡಿ ಇದ್ದಾರೆ, ಕರ್ಕೊಂಬಂದ್ಬಿಡ್ಲಾ? ಅಲ್ಲ, ಅವ್ರು ಕೊಡೋದಕ್ಕೆ ಯಾರು ತಾನೆ? ಹಂಗಿದ್ರೆ ನಾನು ಈಗಲೇ ಬರ್ತೀನಿ. ಬನ್ನಿ. ಏನೆಯ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಹೋಗ್ತಾ ಇದೆಯೋ? ಸಹಿತ ಅವ್ರು ಯಾರ್ದು ಕೊಂಡ್ಕೊಳ್ಳೋರು, ಇವ್ರು ಯಾರು? ಅವ್ರವ್ರು ಏನಾರ ಮಾಡ್ಕೊಳ್ಳಿ, ನಮ್ಗೆ 2 ಕಡೆಯಿಂದ ಕಮಿಷನ್ ಅಷ್ಟೇ. ಹೇಗೆ ಹೇಳ್ಬಿಟ್ವಿ ನಾವು? ನೋಡು, ಒಳ್ಳೆ ನಕ್ಷತ್ರದಲ್ಲಿ ಫೋನ್ ಬಂದಿದೆ, ಒಳ್ಳೆ ಲಾಭ ಆಗುತ್ತೆ, ನನ್ನ ಹೆಸರನ್ನ ಚಿಪ್ಪಿಸ್ಕೊಂಡು ಹೊರಟ್ಬಿಟ್ಟು. ಏನ್ ಎಷ್ಟೊಂದ್ರೆ ಹೊರಡಕ್ ಮುಂಚೆ ತರಕಾರಿ ದುಡ್ಡು ಕೊಟ್ಬಿಟ್ಟು ಹೋಗ್ತೀನಿ. ಅದು ಯಾವತ್ತಿನಲ್ಲಿ ಏನು ಕೇಳಬೇಕು ಅಂತ ನಿನ್ಗೆ ಗೊತ್ತೇ ಆಗಲ್ಲ ಕಣೆ. ನಾನ್ ಕೇಳಿದ್ದು ತರಕಾರಿ ದುಡ್ಡು ಮುತ್ಕೊಡಿ ಅಂತ ಕೇಳಿದ್ನಾ? ಚಂಪಾ ಚಮೇಲೆ ನಿಂಗೆ ಯಾಕೋ ನಾಲ್ಗೆ ಸಿಕ್ಕಾಪಟ್ಟೆ ಉದ್ದ ಆಗ್ತಾ ಇದೆ. ಇನ್ನು ಉದ್ದ ಆಗ್ಬಾರ್ದು ಅಂದ್ರೆ ಪಡವಲ್ ಕೈಗೆ ದುಡ್ಡು ಕೊಡಿ. ಯಾರು ಹೇಳಕ್ ಹೋಗ್ಬೇಡ, ಚಿಲ್ಡ್ರ ಮಿಕ್ಕಿದ್ರೆ ನಮ್ಮ ಕೈ ತಂದು ಕೊಟ್ಬಿಡು.
ಒಂದು ಬೊಚ್ಕಲ್ ಸಾಕೆ. ಸ್ವಾಮಿಗಳೇ ನನ್ನ ಭವಿಷ್ಯ ಹೇಳ್ತೀರಾ? ನುಲಿಯೋ ಸೊಂಟಕ್ಕೆ ದಬ್ಬೆ ಕಟ್ಟೋವರೆಗೂ ನಿನ್ನ ಭವಿಷ್ಯ ನೆಟ್ಟಗಾಗೋದಿಲ್ಲ. ಶರ್ಮಾಜಿ ಐ ಆಮ್ ರಿಯಲಿ ಸಾರಿ, ಸ್ವಲ್ಪ ಲೇಟ್ ಆಗೋಯ್ತು. ಅಲ್ಲಮ್ಮ, ಎಲ್ರು ನನಗೋಸ್ಕರ ಕಾಯ್ತಾರೆ, ಅಂಥದ್ರಲ್ಲಿ ನೀನ್ ನನ್ನನ್ನೇ ಕಾಯಿಸ್ಬಿಟ್ಟಿಯಲ್ಲ. ಇವತ್ತು ಮಹಿಳಾ ಸಂಘದಲ್ಲಿ ಬಿಗ್ ಫೈಟ್ ಆಯ್ತು. ಅಮೆರಿಕ ಟ್ರಿಪ್ಗೆ ನಾನೇ ಹೋಗ್ತೀನಿ ಅಂದ್ರೆ ಯಾರು ಒಪ್ಕೋತಾನೆ ಇಲ್ಲ. ಜಾಗೃತಿಗಳು ಸರಿ ಇಲ್ಲ ಆದ ಮೇಲೆ ಮಹಿಳಾ ಸಂಘದ ಫೈಟ್ ಆದ್ರೇನು, ಅರ್ಥಾಳ ಆದ್ರೇನು. ಇವತ್ತು ಒಂದು ನೇಮು ಫೈನಲ್ ಆಯ್ತು. ನಿನ್ನ ಹೆಸರು ಕೈಯೊಳ್ಳಿ ಆಯ್ತಾ? ಸಾಧ್ಯನೇ ಇಲ್ವಲ್ಲ. ನಾನು ಹೇಳ್ತಿರೋದು ನನ್ನ ಹೆಸರಲ್ಲ, ಆ ರಾಜೇಶ್ವರಿ ಹೆಸರು ಫೈನಲೈಸ್ ಆಗಿರೋದು. ನೋಡಿಮ್ಮ, ನಿಮ್ಮ ಜಾತಕವನ್ನು ನಾನು ಸ್ಟಡಿ ಮಾಡಿದ ಹಾಗೆ ನಿಮ್ಮ ಗ್ರಹಗಳು ಸರಿಗಿಲ್ಲ, ಎಲ್ಲವೂ ತೊಂದರೆನೇ. ಸ್ಟಡಿ ಮಾಡೋಣ ಬಿಡಿ, ನನ್ನ ಕೈ ಆಗದೆ ಇರೋ ಕೆಲಸ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಈ MLA ಕೊಂಡ್ಕೊಂಡ ಹಾಗೆ ಆ ಗ್ರಹಗಳನ್ನು ಕೊಂಡ್ಕೋಬಹುದು. ಶಲ್ಮವ್ರು ನಮಸ್ಕಾರ. ನಮಸ್ಕಾರ. ನಿಮ್ ಹೆಂಡತಿ ವೆಲ್ಕಮ್ನವ್ರು ಚೆನ್ನಾಗಿದ್ದಲ್ಲ? ಚೆನ್ನಾಗಿದ್ದಾಳೆ. ಆಗಾಗ ತಮ್ಮನ್ನು ಕೇಳ್ತಾ ಇರ್ತಾರೆ. ಇರಲಿ. ನಿಮ್ಮ ಮೂರನೇ ಮಗಳು ಸಾವಿನ ಜೊತೆ ಓಡ್ ಹೋಗ್ಲಲ್ಲ, ವಾಪಸ್ ಬಂದ? ಏನ್ ಹೇಳ್ತಿದ್ಯಾರಂಗತ್ತೆ? ಮೂರನೇ ಮಗಳು ಓಡೋಗ್ಬಿಟ್ಲ? ಅದು ಸಾಬ್ರವನ್ ಜೊತೆ ಬೇರೆ ಜಾತಿಯವನ ಜೊತೆ ಓಡ್ ಹೋದ್ಲು. ಇನ್ನು ಮದುವೆನೇ ಇಲ್ಲ ಕಣೋ. ಮಕ್ಕಳು ಗಿಕ್ಳು? ಇವ್ರು ಹೇಳ್ಬೇಕು. ಎಷ್ಟು ಮಕ್ಕಳು? ನಾನೇ 3 ಜನ ಮಕ್ಕಳು, ಅವಳಿಗೆ ಎಷ್ಟೋ ಗೊತ್ತಿಲ್ಲ. ಹೋಗ್ಲಿ ಬಿಡಿ. ಮತ್ತೆ ಕೋರ್ಟ್ನಲ್ಲಿ ನಿಮ್ಮ ಜಮೀನಿನ ವ್ಯಾಜ್ಯ ಇತ್ತಲ್ಲ, ಅದೇನಾಯ್ತು? ಇನ್ನೂ ಆಗಿಲ್ಲ, ಎಲ್ಲವೂ ನಷ್ಟ ಆಗ್ತಾ ಇದೆ. ಯಾಕೋ ನನ್ನ ಗ್ರಹಗತಿನೇ ಸರಿ ಇಲ್ಲ. ಅಯ್ಯೋ, ನಿಮ್ಮ ಗ್ರಹಗತಿಗಳೇ ನೆಟ್ಗಿಲ್ಲ ಅಂದ್ಮೇಲೆ ಬೇರೆಯವ್ರನ್ನ ಹ್ಯಾಕ್ ಸೆಟ್ ಮಾಡ್ತೀನಿ? ಮತ್ತೆ ನಾನು ಇವ್ರ ಜೊತೆ ಪರ್ಸನಲ್ ಆಗಿ ಟಾಕ್ ಮಾಡ್ಬೇಕು. ಪ್ಲೀಸ್ ಗೋ ಔಟ್. ತಮ್ಮ ಅದು ನೀವಿಬ್ರು ಹೋಗ್ರ? ಜಾಜಿ ಅವ್ರೆ, ನಮ್ಗೆ ಹೇಗೂ ಮಾಡಕ್ ಬೇರೆ ಕೆಲಸ ಇಲ್ಲ, ನಾವ್ ಇಲ್ಲೇ ಇದ್ದು ಅವರ ನುಡಿ ಮುತ್ತುಗಳನ್ನ ಕೇಳ್ತೀವಿ. ಆದ್ರೆ ಮಧ್ಯ ಮಾತಾಡಬಾರ್ದು. ನಾವೇನೋ ಮಾತಾಡಲ್ಲ, ಆದ್ರೆ ನಾವು ಮಾತಾಡೋ ಹಂಗೆ ಇವ್ರು ಮಾತಾಡಬಾರ್ದು ಅಷ್ಟೇ. ಓಕೆ, ಸಿಟ್ ಡೌನ್. ನೋಡಿಮ್ಮ, ಇದೇನಾಗ್ಬಿಟ್ಟಿದೆ ಅಂದ್ರೆ, ಬೇರೆ ಜಾತಕಗಳನ್ನ ನೋಡ್ತೀನಲ್ಲ, ಅಲ್ಲಿ ಗ್ರಹಗತಿ ಸರಿ ಇಲ್ಲ ಅಂದ್ರೆ ಆ ಗ್ರಹಗತಿಗಳಿಗೆ ಬುದ್ಧಿ ಹೇಳಿ ಒಂದ್ ಕಡೆ ಕೂಡಿ ಅವ್ರು ಒಳ್ಳೆ ಆಗಿ ಮಾಡ್ತೀನಲ್ಲ, ಅದಕ್ಕೆ ಆ ಗ್ರಹಗತಿಗಳಿಗೆ ನನ್ನ ಮೇಲೆ ಸಿಟ್ಟು ಬಂದ್ಬಿಟ್ಟಿದೆ. ಹಾಗಾಗಿ ನನ್ನ ಜೀವನದಲ್ಲಿ ಹೀಗಾಗ್ತದೆ. ಓ ಶರ್ಮಾಜಿ, ನಿಮ್ಮ ಕತೆ ಬಿಡಿ, ನನ್ನ ಕತೆ ಹೇಳಿ. ನೋಡಿಮ್ಮ, ರಾಜಕಾರಣದಲ್ಲಿ ನೀವು ಬೆಳಿಬೇಕು ಅಂದ್ರೆ ತುಂಬಾ ಅಡಚಣೆಗಳಿದೆ. ದೊಡ್ಡ ರಾಜಕಾರಣಿಗಳನ್ನ ನೋಡಿ ನೀವು ಕಲಿಬೇಕು. ಏನ್ ಕಲಿಬೇಕು? ದೊಡ್ಡ ರಾಜಕಾರಣಿಗಳು ಏನ್ ಮಾಡ್ತಾರೆ? ಯಾವನೋ ಗೊತ್ತು. ದೇವಸ್ಥಾನಕ್ಕೆ ಹೋಗ್ತಾರೆ, ದೇಣಿಗೆ ಕೊಡ್ತಾರೆ, ದೇವರನ್ನ ಬುಕ್ ಮಾಡಿಕೊಡ್ತಾರೆ. ಮಿಸ್ಟರ್ ವಿಠಲ್ ಮೂರ್ತಿ ಎಮ್ಮೆ ಯಾಕೆ ದೇವ್ರನ್ನ ಬುಕ್ ಮಾಡ್ಕೊತಾರೆ? ಮಿಸ್ಟರ್ ಪದ್ಮನಾಭ್ ಲೋಕಾಯುಕ್ತರು ರೈಡ್ ಮಾಡದೇ ಇರ್ಲಿ ಅಂತ. ಲೋಕಾಯುಕ್ತ ಪ್ರಸನ್ನ ಪೂಜೆನು ಅಂತ ನಮ್ಮ ಹತ್ರ ಇದೆ. ಶರ್ಮಾಜಿ, ನಾನು ಎಲೆಕ್ಷನ್ ಗೆಲ್ಲೋದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ. ನೀವು ಕೆಲವು ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ, ಕೆಲವು ಹೋಗ್ಬಾರ್ದು. ಶರ್ಮಾಜಿ, ಈಗ ನಾನು ಎಲ್ಲಿ ಕಾಲು ಇಡಬೇಕು, ಎಲ್ಲಿ ಕಾಲು ಇಡಬಾರ್ದು ಅಂತ ಒಂದು ಲಿಸ್ಟ್ ಮಾಡ್ಕೊಡ್ತೀರಾ? ಇವತ್ತು ನಿಮ್ಮ ಜಾತಕವನ್ನು ಜಾಲಾಡಿ ನೀವು ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಬಾರ್ದು ಅನ್ನೋದನ್ನ ಲೀಸ್ಟ್ ಮಾಡಿ ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ಈ ರಾಜ್ಯದ ಪುಣ್ಯಕ್ಷೇತ್ರಗಳ ಬಗ್ಗೆ ಸ್ಟಡಿ ಮಾಡಿ. ನೋಡಮ್ಮ, ಬೇರೆ ಒಂದ್ ಕಡೆ ಶ್ರಾದ್ದ ಮಾಡಿಸೋದಿದೆ, ಹೊಟ್ಟೆ ಬೇರೆ ಸಿಗ್ತಾ ಇದೆ, ನಾನು ಬರ್ತೀನಿ. ಎಲ್ಲ ಅರ್ಥ ಆಗೋಯ್ತು ಜಾಜಿ ಅವರೇ. ನೀವು ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಟ್ಟು ಬುಕ್ಸ್ಗೆ ಎಕ್ಸ್ಟ್ರಾ ದುಡ್ಡು ಕೊಟ್ರೆ ಅಷ್ಟು ಇಲ್ಲಿ ತಂದು ಇಡ್ತೀವಿ. ಏನಂತೆ ಇಷ್ಟೊಂದು ದೇವ್ರ ಪುಸ್ತಕ ಇಟ್ಕೊಂಡಿದ್ದಾರೆ? ಏನ್ ತರಕಾರಿ ಶುರು ಮಾಡ್ತಾರಾ? ಅಲ್ಲ ಕಣೆ, ಯಾವ ದೇವಸ್ಥಾನಕ್ಕೆ ಹೋದ್ರೆ ಏನೇನು ಅಂತ ಬರ್ದಿರ್ತಾರಲ್ಲ, ಅದನ್ನ ನೋಡ್ತಾ ಇದ್ದಾಳೆ. ಎಕ್ಸಾಕ್ಟ್ಲಿ, ಅದಕ್ಕೆ ಇದನ್ನೆಲ್ಲ ತರಿಸಿರೋದು. ಕೃಷ್ಣನ್ ದೇವಸ್ಥಾನಕ್ಕೆ ಹೋಗಿ ಅಲ್ಲೇನೋ ಮರಕ್ಕೆ ತೊಟ್ಟಿಲ್ ಕಟ್ಬಿಟ್ಟು ಬಂದ್ರೆ ವರ್ಷದೊಳಗೆ ನಿನಗೆ ಮಗು ಆಗುತ್ತೆ. ಕಣಿ, ಯಾರೋ ಮದುವೆ ಆಗದೆ ಇರೋ ಹುಡುಗಿ ಗೊತ್ತಿಲ್ಲದೆ ತೊಟ್ಟಿಲ್ ಕಟ್ಬಿಟ್ಟು ಬಂದು 3 ಮಕ್ಕಳ ತಾಯಿ ಆಗಿದ್ದಾಳೆ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ನಂಗೆ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗ್ತದೆ. ಪ್ಲೀಸ್ ಗೋ ಔಟ್. ಯಾವಾಗ ನೋಡಿದ್ರು ಕಿಟ್ಟು ಅಂತ ಚೈಲ್ಡಿಶ್ ಆಗಿ ಆಡ್ತಾನೆ ಇರ್ತಾರೆ. ಡಿಸ್ಕಸ್ಟಿಂಗ್ ಪೀಪಲ್. ಶರ್ಮಾಜಿ, ಪ್ಲೀಸ್ ಕಮ್, ಪ್ಲೀಸ್ ಸಿಟ್ ಡೌನ್. ಚೆನ್ನಾಗಿದ್ಯಾ? ಹಾ. ಅಮ್ಮ, ನೋಡು, ತಗೋ ಈ ಲಿಸ್ಟ್. ಇದರಲ್ಲಿ ಯಾವ್ಯಾವ ದೇವಸ್ಥಾನಗಳಿಗೆ ಯಾವ್ಯಾವ ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳಬೇಕು ಅಂತ ಬರ್ದಿದ್ದೀನಿ. ಆ ರೀತಿ ನಡ್ಕೊಂಡು ನಿಮ್ಗೆ ಒಳ್ಳೆದಾಗುತ್ತೆ. ಓಕೆ. ಹಾಗೆ ಇನ್ನೊಂದಿಷ್ಟು, ಇದ್ಯಾವ ಲಿಸ್ಟು? ಯಾವ್ಯಾವ ದೇವಸ್ಥಾನಗಳಿಗೆ ಜಾತ್ರೆ ಕೊಡಬೇಕು, ಆನೆ ಕೊಡಬೇಕು, ಕಿರೀಟ ಕೊಡಬೇಕು, ಚೊಂಬು ಕೊಡಬೇಕು, ಗಂಟೆ ಕೊಡಬೇಕು, ತಂಬುರಿ ಕೊಡಬೇಕು ಅಂತ ಬರ್ದಿದೆ. ಹಾಗಾಗಿ ಆಯಾ ದೇವಸ್ಥಾನಗಳಿಗೆ ಪೂರೈಸಿದ್ರು ಪರಮಾತ್ಮ ತೃಪ್ತನಾಗ್ತಾನೆ, ಹೊರ ಕೊಡ್ತಾನೆ.
ಇವೆಲ್ಲ ಮಾಡೋದಕ್ಕಿಂತ ಮೊದಲು ಮನೆಯಲ್ಲಿ ಸಿಂಪಲ್ ಆಗಿ ಒಂದು ಗಣೇಶನ ಪೂಜೆ ಮಾಡಿದ್ರು ಮನೆ ಮೇಲೆ ಒಂದು ಚಿಕ್ಕ ಶಾಮಿಯಾನ ಹಾಕಿ 21,000 ಜನಗಳಿಗೆ ಅನ್ನ ಸಂತರ್ಪಣೆ ಮಾಡಿಸ್ಬಿಡು ಪರಮಾತ್ಮ ತೃಪ್ತನಾಗ್ಬಿಡ್ತಾನೆ ನೀವು ಒಳ್ಳೇದಾಗುತ್ತೆ. ಸೋಮ್ ಶರ್ಮಾಜಿಗಳಿಗೆ ನಮಸ್ಕಾರ. ಏನಯ್ಯ ಅದ್ಯಾವುದೋ ಸೈಟ್ ವಿಷಯ ಹೇಳಿದ್ಯಲ್ಲ ಅದಾಯ್ತು? ನಮ್ಮ ಪುಣ್ಯ ನೋಡಿ ಹೆಂಗಿದೆ. ಆ ಸೈಟ್ ಓನರ್ ಇದ್ನಲ್ಲ ಸ್ವಾಮಿಗಳೇ, ಅವ್ನು ಒಂದೇ ಸೈಟ್ನ 3 ಜನಕ್ಕೆ ದಬಾಕ್ಬಿಟ್ಟವನೆ. ನಿಮ್ಮ ಹತ್ರ ಬಂದು ನಾನು ಕೇಳ್ಕೊಂಡೆ, ನಾನಿದ್ದೀನಿ ಕಣಯ್ಯ, ಕೆಲಸ ಆಗುತ್ತೆ ಹೋಗು ಅಂತ ದೊಡ್ಡದಾಗಿ ಹೇಳ್ಬಿಟ್ರಿ. ಅಲ್ಲ ಸ್ವಾಮಿಗಳೇ, ಏನು ಬಾಯಿಗೆ ಬಂದಿದ್ದನ್ನು ಹೇಳೋದನ್ನೇ ಶಾಸ್ತ್ರ ಅಂತ ತಿಳ್ಕೊಂಡ್ಬಿಟ್ಟಿದ್ರೆ ಕೆಲವು ಸಲ ಹಾಗಾಗತ್ತೆ ಕಣಯ್ಯ. ಆದ್ರೂ ಗ್ರಹಗತಿಗಳು ನಂಬಬೇಕು, ದೇವ್ರು ನಂಬಬೇಕು, ಆಗಾಗ ಪೂಜೆ ಮಾಡಿಸ್ತಾ ಇರ್ಬೇಕು. ಗ್ರಾಚಾರ ಕೊನೆ ಯಾರು ಬಿಡಿ, ನಮ್ಮ ವಿಷಯನ ಬಿಟ್ಟಾಕಿ ಈಗ ನಿಮ್ಮ ವಿಷಯಕ್ಕೆ ಬರ್ತೀನಿ. ನಿಮ್ಮ 3ನೇ ಮಗಳು ಅದು ಯಾವನಿಂದ ಓಡೋಗಿದ್ಲಲ್ಲ ಬಂದ್ಲೆ, ಅದು ಮುಂದಿನ ಸಲ ಬಂದಾಗ ವಿಸ್ತೃತವಾಗಿ ಚರ್ಚೆ ಮಾಡ್ತೀನಿ. ನಾನು ಬರ್ಲಾ? ಸ್ವಾಮಿಗಳೇ, ಈ ಬೆಳೆನೆಲ್ಲ ದ್ರಾಕ್ಷಿ ಮಾಡಿ ಯಾವ್ದನ್ನ ಹೆಣ್ಣು ದೇವರಿಗೆ ತಿಳಿಸಿ ವಾಪಸ್ ಬಂದ್ರು ಬರ್ಬೋದು. ಸರಿಯಮ್ಮ ಜಾಜಿ, ಮನೆ ಮೇಲೆ ಪೆಂಡಲ್ ಆಗಿದ್ದ ಊಟಕ್ಕೆ ಎಲ್ಲಿ ವ್ಯವಸ್ಥೆ ಮಾಡಿದ್ಯಾ? ಮಹಿಳಾ ಸಂಘದಲ್ಲೇ 21,000 ಪೀಪಲ್ಸ್ಗೆ ಊಟದ ವ್ಯವಸ್ಥೆ ಮಾಡಿದ್ದೀನಿ. ಜಾಸ್ತಿ ಸಿಂಪಲ್ ತಿಂದಿದೆ. 10 ಜನಕ್ಕೆ ಊಟದ ವ್ಯವಸ್ಥೆ ಮಾಡೋದಕ್ಕೆ ತಮ್ಮ ಹತ್ರ ದುಡ್ಡು ಎಲ್ರಿ ಇತ್ತು? ನಿಮ್ ಚಟ್ನಿ ಜಮಲ್ ಇತ್ತಲ್ಲ. ಇಷ್ಟೊತ್ತವರೆಗೂ ಎಲ್ಲಿಗೆ ಹೋಗಿದ್ರಿ? ಅದು ದಂಡ ಪಿಂಡಗಳ ತರ ನಾವು ಮನೆಯಲ್ಲ ಟಿಕಾಣಿ ಮಾಡ್ಕೊಂಡು ಇದ್ಬಿಟ್ರೆ ಆಮೇಲೆ ಓದ್ಸಲಾಗಿ ಮನೆ ಮಂದಿ ಎಲ್ಲ ಒಟ್ಟಿಗೆ 3 ತಿನ್ಬೇಕಾಗುತ್ತೆ. ಮನುಷ್ಯಲ್ವಾ ಇಷ್ಟೇ ತಿನ್ಬೇಕು. ಹಂಗಾಗಿ ಹುಡ್ಕೊಂಬರೋಣ ಅಂತ ಆಚೆ ಹೋಗಿದ್ದೆ ಕಣ್ರಿ. ಹಾಬಿ, ಏನ್ ಹೇಳಿ? ನಾನು ಗಾಡ್ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಹೋಗ್ಬಿಟ್ಟು ಬನ್ನಿಪ್ಪ. ದೇವಸ್ಥಾನ ಆದ್ಮೇಲೆ ಅದು ದೊಡ್ಡ ಗಂಟೆ ನೆಟ್ಟಾಕಿರ್ತಾರೆ. ನಮ್ಮ ಹೆಸರು ಹೇಳ್ಬಿಟ್ಟು ಒಂದು 2 ಸಲ ಗಂಟೆ ಮಾಡ್ಬಿಟ್ಟು ಬನ್ನಿ. ಪುಣ್ಯ ಬಂದ್ರೆ ನಮಗೂ ಬರಲಿ. ಹಾಬಿ, ಏನ್ ಹೇಳಿ? ನಾನು ಆ ಗಾಡ್ಗೆ ಚಿನ್ನದ ಕಿರೀಟ ಕೊಡ್ಬೇಕು. ಮಾಡ್ಸಾಕಿಪ್ಪ. ನೀನು ಆಡೋ ಮಾತಿಗೆ ಒಂದು ಅರ್ಥ ಪಡ್ಬೇಡ್ರಿ. ಚಿನ್ನದ ಕಿರೀಟ ಮಾಡ್ಸಾಕ್ತಾರಂತೆ. ನನ್ನನ್ನೇನು ಗಣಿ ದಣಿ ಅನ್ಕೊಂಡ್ಬಿಟ್ಟಿದ್ರೇನ್ರಿ? ಅಲ್ಲ, ಒಂದು ಕಾಲಕ್ಕೆ ನಾವು ಕೂಡ ಪಾಳೆಗಾರರಾಗಿದ್ದೆವು, ಈಗಿಲ್ಲಪ್ಪ. ಹಾಬಿ, ವಾಟ್ ಇಸ್ ದಿಸ್? ನಿಮ್ಮ ಲೆವೆಲ್ಗೆ ಅಟ್ಲೀಸ್ಟ್ ಒಂದು ಬೆಳ್ಳಿ ಕಿರೀಟನಾದ್ರು ಕೊಡೋದು ಬೇಡ್ವಾ? ನೋಡಿ ಜಾಜಿ ಜಂಬಲ್ದಿನಿ ಅವರೇ, ಆ ಭಗವಂತ ಅನ್ನೋನ್ ಕೊಟ್ಟಿರೋ ಶಕ್ತಿ ಪ್ರಕಾರ ನಮ್ಮ ಕೈಲಿ ತಗಡಿ ಕಿರೀಟನ ಮಾಡ್ಸಕ್ಕಾಗಲ್ಲ. ನನ್ನ ಬಾಡಿಗೆ ನಾನು ಬಿಟ್ಬಿಡಿಪ್ಪ. ಬ್ರೀಫ್ ಕೇಸಲ್ಲಿ ಎಷ್ಟಿದೆ? ಅಯ್ಯೋ, ಅದು ಯಾವುದೋ ಪುಣ್ಯಾತ್ಮಲ್ಲಿ ಅರ್ಜೆಂಟಾಗಿ 50,000 ಕೊಡ್ಬೇಕಿತ್ತು ಕಣ್ರಿ. ಹಂಗಾಗಿ ಬ್ಯಾಂಕ್ ಹೋಗಿ ಡ್ರಾ ಮಾಡ್ಕೊಂಡ್ ಬಂದೆ. ಹಾಬಿ, ಇವತ್ತಿಗೆ ಸಾಕು. ನಾಳೆಗೆ ಎಷ್ಟು ಬೇಕು ಅಂತ ಆಮೇಲೆ ಹೇಳ್ತೀನಿ. ಯಾಕೆ ಅವ್ರು ಆ ಥರ ಮಾಡ್ತಾ ಇದ್ದಾರೆ? ಇದಿನ್ನು ಮೊದಲನೇ ಹಂತ, ಇನ್ನು 20 ಹಂತ ಮಿಕ್ಕಿದೆ. ಅದ್ರ ಪ್ರಕಾರ ನಾವು ಏನೇನ್ ಮಾಡ್ಬೇಕಂತಪ್ಪ? 21 ದೇವಸ್ಥಾನಗಳಿಗೆ ಯಾವ್ಯಾವ ತರ ಕಪ್ಪ ಕಾಣಿಕೆ ಕೊಡ್ಬೇಕು ಅಂತ ಲಿಸ್ಟ್ ಬರ್ಕೊಟ್ಟಿದ್ದಾರೆ. ಹಾಗಂತ ಬರ್ಕೊಟ್ಟವ್ರು ಯಾರು? ಶರ್ಮಾಜಿ. ಅದ್ರ ಪ್ರಕಾರ ಏನೇನ್ ಕೊಡ್ಬೇಕಂತಪ್ಪ? ಆನೆ ಕೊಡ್ಬೇಕಂತೆ, ಆರತಿ ತಟ್ಟೆ ಕೊಡ್ಬೇಕಂತೆ, ಗಂಟೆ ಕೊಡ್ಬೇಕಂತೆ, ಸಂಘ ಕೊಡ್ಬೇಕಂತೆ, ಸೊಂಪು ಕೊಡ್ಬೇಕಂತೆ, ಏನ್ ಕೊಟ್ರು ಚಿಂದಲೇ ಕೊಡ್ಬೇಕಂತೆ. ಮೇಲೇಳಿಪ್ಪ, ಮೇಲೇಳಿ. ಅಲ್ಲ ಕಣ್ರು, ಈ ವಿಷಯನ ನೀವೆಲ್ಲರೂ ಸೇರ್ಕೊಂಡು ನನಗೆ ಮೊದಲು ಹೇಳ್ಬೋದಿತ್ತಲ್ವೇನ್ರ? ಹೇಳ್ತಿದ್ರೆ 200 ರೂಪಾಯಿ ಕೊಲ್ ಬೀಳ್ತಿತ್ತಲ್ವಾ? ಹಾಗಂತ ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಹಾಕೋದು ಏನರ ಚೆನ್ನಾಗಿರುತ್ತೆ. ಏನಿವೆ ವಿಷಯನ ಮುಟ್ಟಿಸಿದ್ರಲ್ಲ, ನಿಮ್ಮಿಬ್ರಿಂದ ಸಿಕ್ಕಾಪಟ್ಟೆ ಉಪಕಾರ ಆಯ್ತು. ನೀವಿನ್ನ ಹೋಗ್ಬಿಟ್ಟು ಬನ್ನಿಪ್ಪ. ವಿಷಯ ಮುಚ್ಚಿದಕ್ಕೆ ಏನಿಲ್ವಾ? ಹಂಗೆ ಕಳ್ಸಕ್ಕಾಗುತ್ತಾ? ತಗೊಳಪ್ಪ, ಯಥೇಚ್ಛವಾಗಿ ಕೊಡ್ತೀನಿ. ನಿನಗೆ ಎಷ್ಟು ಬೇಕಾ? ಶರ್ಮಾಜಿ ಸ್ವಾಮಿಗಳನ್ನ ಮಟ್ಟ ಹಾಕ್ಬಿಟ್ರೆ ಇವರೆಲ್ಲರೂ ದಾರಿಗೆ ಬಂದು ಬಿಡ್ತಾರೆ. ಹಲೋ, ಯಾರು ಮಾತಾಡ್ತಾ ಇರೋದು? ನಾವು ಪಾಂಡುರಂಗ ಗಡ್ಡಗಲಿ ಅದೆತ್ತಿದ್ರದು ಸ್ವಾಮಿಗಳೇ, ನೀವು ನಮ್ಮ ಹೆಂಡ್ರಿಗೆ ಅದು ಯಾವುದೋ ಪೂಜೆ ಮಾಡಕ್ಕೆ ಹೇಳಿದ್ರಂತಲ್ವಾ? ಅದನ್ನ ಮಾಡ್ದಾಗಿಂದ ಅವ್ರಿಗೆ ಯಕಾಚಿಕ್ಕಿ ಒಳ್ಳೇದಾಗ್ತಾ ಇದೆ ಕಣ್ರಿ. ನಾನು ಹೇಳಿದ್ಮೇಲೆ ಒಳ್ಳೇದಾಗ್ಲೇಬೇಕಪ್ಪ. ಯೋಚನೆ ಮಾಡಬೇಡ, ನಿನಗೂ ಒಳ್ಳೇದಾಗುತ್ತೆ. ಅದು ಸ್ವಾಮಿಗಳೇ, ನಮಗೆ ಒಳ್ಳೇದಾಗ್ತಾ ಇರೋದಕ್ಕೋ ಏನು ಸುಡ್ಗಾಡ ಗೊತ್ತಿಲ್ಲ. ಆ ನಮ್ಮಪ್ಪ ಗಂಡುಗಲೇಶ್ವರ ನಮ್ಮ ಕನಸಲ್ಲಿ ಬಂದು, ಮಗನೇ ಆ ಸ್ವಾಮಿಗಳಿಗೆ ಒಂದು ಬೆಳ್ಳಿ ಕಿರೀಟ ಮಾಡ್ಸಾಕು ಅಂತ ಆಜ್ಞೆ ಮಾಡಿದ್ದಾನೆ. ತಾವು ಬಂದು ಆ ಬೆಳ್ಳಿ ಕಿರೀಟನ ಹಸ್ಕೊಂಡು ಹೋಗ್ಬೇಕು. ಏನು? ನನಗೆ ಬೆಳ್ಳಿ ಕಿರೀಟ ತೊಡಿಸ್ಬೇಕು ಅಂತ ದೇವ್ರ ಆಜ್ಞೆ ಆಗಿದ್ಯಾ? ಪಕ್ಕದ ರಸ್ತೆನಲ್ಲಿದ್ದೀನಿ, ಈಗ ಬಂದ್ಬಿಡ್ತೀನಿ. ನಮ್ಮ ಯಜಮಾನ್ರು ಹೇಳಿದ್ರಲ್ಲ ಅದಕ್ಕೆ. ಹಾಗಾದ್ರೆ ನಿಮ್ ಪ್ರೀತಿ ನಿಮ್ ಭಕ್ತಿ ಬೇಡ ಅನ್ನೋದಕ್ಕೆ ನಾನು ಯಾರೋ ಬೆಳಿಗ್ಗೆ ಬೇಡ ಅಂದ್ರು ಬಿಡೋರು ಯಾರು? ಬೆಳಗ್ಗೆ ಆಯ್ತಾನೆ ಓ, ಚೆನ್ನಾಗಿ ಬೀಳುತ್ತೆ. ಹಾಗಿದ್ರೆ ಆ ಶಾಸ್ತ್ರ ಮುಗಿಸ್ಬಿಡೋಣ. ಹೋಗಿ ಆ ಮಳೆನೂ ಸುತ್ತಿರೋ ಎತ್ಕೊಂಡು ಬಾವು. ಮಳೆ ಯಾಕಯ್ಯ? ಆ
ನಾವು ನಿಮ್ಮ ತಲೆಗೆ ಬೆಳ್ಳಿ ಕಿರೀಟ ಹಾಕ್ತೀವಲ್ಲ, ಆ ಬೆಳ್ಳಿ ಕಿರೀಟ ಹಾಕೊಂಡಾಗ ಜಾರ್ ಬೀಳ್ಬಾರ್ದು ನೋಡಿ, ಅದಕ್ಕೆ ನಿಮ್ಮ ತಲೆ ಸುತ್ತ ಒಂದು 4 ಮೊಳೆ ನಾವು ಹೊಡೆದು ಬಿಡ್ತೀನಿ. ಅಲ್ಲಯ್ಯ, ಮಳೆ ಹೊಡೆದ್ರೆ ಮನುಷ್ಯ ಏನಾದ್ರು ಬದುಕ್ತಾರೆ, ಸತ್ತೋಗ್ಬಿಡ್ತಾರೆ ಅಷ್ಟೇ. ಹಾಗಿದ್ರೆ ಬೆಳ್ಳಿ ಕಿರೀಟ ಬೇಡವಾ? ಮೊಳೆ ಹೊಡೆ ಹಾಕಿದ್ರೆ ಬೆಳ್ಳಿ ಕಿರೀಟನು ಬೇಡ, ಯಾವ ಕಿರೀಟನು ಬೇಡ. ಅದು ನೋಡಿ ಸ್ವಾಮಿಗಳೇ, ನಾವು ನಿಮ್ಮ ತಲೆಗೆ ಈ ಮೊಳೆನ ಹೊಡಿಬಾರ್ದು ಅನ್ನೋ ಹಾಕಿದ್ರೆ ನಮ್ಮ ಎಂಡ್ರಿಗೆ ಆ ತರದ ವ್ರತನ ಮಾಡ್ಬೇಕು ಅಂತ ಹೇಳಿದಿರಲ್ಲ, ಅದು ಯಾಕೆ ಅಂತ ನೀವು ನನಗೆ ಹೇಳ್ಬೇಕು. ಪಾಂಡುರಂಗ, ನಿನ್ ಕಷ್ಟ ಏನು ಅಂತ ನನಗೆ ಅರ್ಥ ಆಯ್ತಪ್ಪ. ನಿನ್ನ ಹೆಂಡತಿಗೆ ದೇವಸ್ಥಾನಗಳ ಯಾತ್ರೆ ಮಾಡು ಅಂತ ಹೇಳಿದ್ದು ನಾನೇ. ಅಲ್ಲ ಸ್ವಾಮಿಗಳೇ, ಹೋಗಿ ಹೋಗಿ ನಮ್ಮ ಎಂಡ್ರ ತಲೆನಲ್ಲಿ 21 ದೇವಸ್ಥಾನಗಳ ಯಾತ್ರೆನ ಮಾಡ್ಬೇಕು ಅಂತ ಹುಳ ಬಿಟ್ಟಿದ್ರಲ್ಲ. ನಮ್ಮಂತ ಬಡವರು ಅಷ್ಟು ದೇವಸ್ಥಾನಗಳ ಯಾತ್ರೆ ಮಾಡಿದ್ರೆ ಮನೆ ಮಠನ ಮಾರ್ಕೋಬೇಕಾಗತ್ತೆ. ನೀವು ಅದು ಏನ್ ಮಾಡ್ತಿರೋ ಯಾತ್ರೆ ಮಾಡ್ತಿರೋ ನಂಗೆ ಗೊತ್ತಿಲ್ಲ. ಈಗಿಂದೀಗ್ಲೇ ಆ ಯಾತ್ರೆನ ಕ್ಯಾನ್ಸಲ್ ಮಾಡ್ಬೇಕು, ಇಲ್ಲಾಂದ್ರೆ ಗೊತ್ತಲ್ವಾ ನಿಮ್ಮ ತಲೆಗೆ ಮೊಳೆ. ಇಂಥ ಕೆಲಸನ ಯಾಕೆ ಮಾಡ್ತೀರಾ? ಏನೋ ನಮ್ಮ ಹೊಟ್ಟೆ ಪಡ ನಡಿಬೇಕಲ್ಲಪ್ಪ. ಸ್ವಾಮಿಗಳೇ, ನಾನು ಹಿಂಗೆ ಹೇಳ್ತೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿಪ್ಪ. ಇಂಥ ಬೃಹತ್ ವ್ರತಗಳನ್ನ ಯಾವುದಾದ್ರೂ MP ಗೋ ಇಲ್ಲ MLAಗಳಿಗೆ ಹೇಳಿಪ್ಪ. ಯಾಕೆಂದ್ರೆ ಅವ್ರ ಹತ್ರ ಎಕ್ಕೋ ಚಿಕ್ಕಿ ದುಡ್ಡು ಇರುತ್ತೆ. ಒಂದು ಚಿಪ್ಪು ಬಾಳೆಹಣ್ಣನ್ನು ತಗೊಂಡೋಗೋದಕ್ಕೆ ಯೋಗ್ಯತೆ ಇಲ್ಲದೆ ಇರೋ ಬಡವರಿಗೆ ನೀವು ಆನೆ ಕೊಡಿ, ಕಾಂಗೂರ ಮರಿ ಬಿಡಿ, ಶಂಕ ಕೊಡಿ ಅಂದ್ರೆ ಎಲ್ಲಿಂದ ತಂದು ಕೊಡಿ? ಪಾಂಡುರಂಗ, ನಾನು ವೃತ್ತಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನೀನು ಖರ್ಚು ಬರ್ದಿರೋ ಹಾಗೆ ನಿನ್ನ ಹೆಂಡತಿ ಬುದ್ಧಿ ಹೇಳ್ತೀನಿ. ಮೊದಲು ಆ ಕೆಲಸ ಮಾಡಿ, ಇಲ್ಲಾಂದ್ರೆ ಗೊತ್ತಲ್ವಾ ತಲೆಗೆ ಮೊಳೆ. ಇಲ್ಲಪ್ಪ, ಹೇಳ್ತೀನಿ. ಅರ್ಶಿನ ಕುಂಕುಮ ಇಟ್ಟು ಹೂವಿಟ್ಟು ಪೂಜೆ ಮಾಡಿ 21 ಪ್ರದಕ್ಷಿಣೆ ಬಂದ್ರೆ 21 ದೇವಸ್ಥಾನಗಳನ್ನು ಸುತ್ತಿದ ಪುಣ್ಯ ನಿನಗೆ ಲಭ್ಯ ಆಗುತ್ತೆ. ಹಾಗಾದ್ರೆ ನಾಳೆನೇ ಈ ಕೆಲಸ ಮಾಡ್ತೀನಿ. ಅಷ್ಟು ಮಾಡಮ್ಮ, ನಾನು ಬರ್ತೀನಮ್ಮ. ಖರ್ಚು ಬರೋದಿಲ್ಲ. ಸ್ವಾಮಿಗಳೇ, ನಿಮ್ಮಿಂದ ನಮಗೆ ಎಕ್ಕೋ ಚಿಕ್ಕ ಉಪಕಾರ ಆಗ್ಬಿಡ್ತು. ನಿಮ್ಮ ಋಣ ನಾವೇನು ಇಟ್ಕೊಳ್ಳೋದು? ನಮ್ಮ ಕಡೆಯಿಂದ ಕಿರುಕಾಣಿಕೆ ಈ 100 ರೂಪಾಯಿ ಇಟ್ಕೊಳ್ಳಿ. ನಮ್ಮ ಅಕ್ಕಗೆ ಏನಂತ ಬುದ್ಧಿ ಹೇಳಿದ್ದೀರಾ? ನಿಮ್ಮ ಅಕ್ಕನಿಗೆ ಕೋಲ್ ಪೂಜೆ ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿದೀನಿ. ನೀವು ಪೂಜೆ ಮಾಡಿ, ನಿಮ್ಗೂ ಒಳ್ಳೇದಾಗುತ್ತೆ. ಸ್ವಾಮಿಗಳೇ, ಒಂದೆರಡು ಮಳೆ ಇಟ್ಕೊಂಡು ಹೋಗಿ. ಯಾಕಪ್ಪ? ಹೋಗಿ ನಿಮ್ಮ ಮನೆ ಗೋಡೆ ಕೊಡ್ಕೊಳ್ಳಿ. ಬನ್ನಿನೋ ಚಡ್ಡಿನ ನೇತಕ್ಕೆ ಬರ್ತದೆ. ಚಮೇಲೆ, ಅದು ಏನು ವ್ರತ ಹೇಳೋರೆ ನೋಡ ನಡಿಯ. ಅವ್ರ ಕೋಲ್ ಪೂಜೆ ಮಾಡ್ಕೊಳ್ಳಿ, ನಾನು ನಿಮ್ ಪೂಜೆ ಮಾಡ್ತೀನಿ. ಹಿಂಗೆ ಮಾತಾಡ್ತಾರೋ, ಸುತ್ತಿಗೆಲ್ಲ ಪೂಜೆ ಮಾಡ್ಬಿಡ್ತೀನಿ. ನಡಿಯ ನೀನು. ದೇವಸ್ಥಾನಕ್ಕೆ ಹೋಗಿ ವ್ರತ ಮಾಡೋ ಬದಲು ಈ ಕೋಲ್ಗಳನ್ನೇ ದೇವರು ಅಂತ ತಿಳ್ಕೊಂಡು ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಸೋಮ ಶರ್ಮಾಜಿ ಹೇಳಿದ್ದಾರೆ. ಈಗ ನೀವು ಇದನ್ನ 21 ಸುತ್ತುಗಳನ್ನ ಸುತ್ತಿ. ಅವ್ರು ಹೇಳಿಬಿಟ್ಟು ನನಗೆ ಕೊಡವೆ. ಏನಪ್ಪ, ಈಗ ಈ ಕೋಲ್ ದೇವ್ರನ್ನ ಸುತ್ತಿ ನಮಗೂ ಗೊತ್ತಾಗುತ್ತೆ. ರೌಂಡ್ಸ್ ಆಯ್ತು. ಇನ್ನೇನು ತೊಂದರೆ ಇಲ್ಲ. ಮುಂದಿನ ಪೌರ್ಣಮಿ ಅಷ್ಟೊತ್ತಿಗೆ ಎಲ್ಲ ಗ್ರಹಗಳು ಸರಿ ಹೋಗ್ತದೆ. ಇನ್ನು ಎಷ್ಟು ದಿನ ಈ ಪೂಜೆ ಮಾಡ್ಬೇಕು? 3 ದಿವಸ ಮಾಡಿದ್ರೆ ಸಾಕು. ಅಲ್ಲಿವರೆಗೂ ಈ ಕೋಲ್ ದೇವರುಗಳು ಇಲ್ಲಿಂದ ಕದಲಬಾರದು. ಆಮೇಲೆ ಕೋಲ್ ದೇವರುಗಳು ತಗೊಂಡೋಗೋದು ಯಾವ್ದಾದ್ರು ಹೆಣ್ಣು ದೇವಸ್ಥಾನದಲ್ಲಿ ನೆಟ್ ಬಿಡೋದು. ಎಲ್ಲಿ? ಇಲ್ಲ ಜಾಜಿ ಅವ್ರೆ, ನೋಡಿ ಅರ್ಶಿನ ಕುಂಕುಮ ಹೂವು ಎಲ್ಲ ಇಲ್ಲೇ ಇದೆ. ಏನ್ ಮಾಡ್ಬೇಕು ಅಂತ ಶರ್ಮಜಿಗೆ ಫೋನ್ ಮಾಡಿ ಕೇಳಿ. ರೇ, ಅವ್ರಿಗೆ ಏನ್ರಿ ಫೋನ್ ಮಾಡ್ತೀರಾ? ಈ ಎಲ್ಲಾ ಕೋಲ ದೇವರುಗಳನ್ನ ಕಿತ್ತಿ ಬಿಸಾಕಿದ್ದು ನಾನೇ. ನಿಮ್ಗೇನಾದ್ರು ಕಾಮೆಂಟ್ ಅನ್ಸಿದ್ಯಾ? ಶರ್ಮಾಜಿ ಹೇಳಿರ್ಲಿಲ್ವಾ 3 ದಿನ ಈ ಕೋಲ್ ದೇವ್ರನ್ನ ಕದಲಿಸ್ಬಾರ್ದು ಅಂತ? ಈಗ ಮಾಡಿರೋದ್ರಿಂದ ನನಗೆ ಕೆಟ್ಟದಾಗುತ್ತೆ. ಅವ್ರು 1000 ಹೇಳ್ತಾರೆ ಕಣ್ರೆ. ಇವತ್ತು ಕೋಲಿಗೆ ಪೂಜೆ ಮಾಡಿ ಅಂತಾರೆ, ಕಲ್ಲಿಗೆ ಪೂಜೆ ಮಾಡಿ ಅಂತಾರೆ, ಅದಕ್ಕೆ ಹಾಲು ಸುರಿರಿ ತುಪ್ಪ ಸುರಿರಿ ಅಂತಾರೆ. ಹಾಗೆಲ್ಲ ಮಾಡೋದ್ರಿಂದ ಎಲ್ರಿ ಒಳ್ಳೇದಾಗುತ್ತೆ. ಏನೋ ಅಷ್ಟಿರ ಒಂದು 20 ಜನ ಊಟ ಹಾಕ್ರಿ, ಒಂದು 20 ಮರಗಳನ್ನು ಬೆಳೆಸ್ರಿ, ಒಳ್ಳೇದಾಗುತ್ತೆ. ನಾನು MLA ಆಗೋದು ಹೇಗೆ? ರೇ, ನೀವು ನಾನು ಹೇಳ್ದಾಗ ಕೇಳಿದ್ರೆ ಬರೀ MLA ಏನು MP ಕೂಡ ಆಗ್ತೀರಾ? ಏನ್ ಮಾಡ್ಬೇಕು? ಇಂಥ ಕೋಲ ದೇವರುಗಳನ್ನ ಪೂಜೆ ಮಾಡೋದನ್ನ ಬಿಟ್ಟು ಈ ಕಟ್ಟ ಕಡೆ ತುಂಡನ್ನು ಪೂಜೆ ಮಾಡಿ.